One second, ಅತ್ಯಂತ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ. ದಯಮಾಡಿ ಇದನ್ನ ಅರ್ಥ ಮಾಡಿ. ಮತ್ತು SIT ಯಾಕೆ ಮಾಡಬೇಕಾಯ್ತು ಅದನ್ನ ಹೇಳಿದ್ದಾರಲ್ಲ, ಎಷ್ಟು ಸಲ ಹೇಳಿದ್ದಾನೆ ಹೇಳ್ತೀರಿ? ಹೇಳಿದ್ದಾರೆ, ಅದು ಹೇಳಿದಾರಲ್ಲ, ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಚರ್ಚೆ ಮಾಡ್ತೀರಿ? ಫೇರ್ ಆನ್ಸರ್. You can't expect more than this. He has given a very fair answer. Okay. ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಕೊಡ್ತೇನೆ. ಧರ್ಮಸ್ಥಳದ ಬಗ್ಗೆ ದಯವಿಟ್ಟು ಚರ್ಚೆ ಮೊನ್ನೆ ಆಗಿದೆ. ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಷ್ಟ ಕ್ಲಾರಿಫಿಕೇಶನ್ ಕೇಳಿ ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಶುಕ್ರವಾರ ಈ ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ಶುಕ್ರವಾರದ ನಂತರ 2 ದಿನದ ಬೆಳವಣಿಗೆಗಳು ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ. ಮಾನ್ಯ ಗೃಹ ಸಚಿವರು ದೇಶದ ನಂಬರ್ 1 ಗೃಹ ಸಚಿವರು ಅಂತ ಅವರೇ ಮನೆ ಹೇಳ್ಕೊಂಡಿದ್ದಾರೆ. ಸರ್ವೆ ಹೇಳಿ, ಸಾರಿ ಈಗ ಅದನ್ನು ವಿಕಿಪೀಡಿಯಾದವರು ಹೇಳಿದ್ದಾರೆ ಅಂತ ಹೇಳಿದ್ರಿ. ಗೋಪಾಲ್ ಕೃಷ್ಣ ಅವರೇ, ನಾವು ನಿಮ್ಮನ್ನು ನಂಬ್ತೀವಿ ಸರ್, ಅವರು ನಂಬಲ್ಲ. ಹಾಗಾಗಿ ಆಯ್ತಪ್ಪ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಭಾವನೆ ಏನಿತ್ತು ಅದಕ್ಕೆ ಸ್ಪಂದನವನ್ನ ಮಾಡಿ ಉತ್ತರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ನಾನು ಬಹಳ ಸ್ಪಷ್ಟ ಮಾಡೋದೇನು ಅಂತಂದ್ರೆ, ಮಾನ್ಯ ಗೃಹ ಸಚಿವರೇ, ನಾವು ಅಥವಾ ನಮ್ಮ ಪಾರ್ಟಿ SIT ರಚನೆಗೆ ಯಾವತ್ತೂ ಕೂಡ ವಿರೋಧ ಮಾಡಲಿಲ್ಲ. ನೀವು ಇದರ ಹಿಂದೆ ಸತ್ಯ ಹೊರಗೆ ಬರಬೇಕೇನಿದೆ ಅಂತ ಏನ್ ಹೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ದೇನು ವಿರೋಧ ಇಲ್ಲ. ನಾವು ಆದ್ರೆ ಮೊನ್ನೆ ಚರ್ಚೆ ಮಾಡಿದ ವಿಷಯದಲ್ಲಿ ನೀವು ಇವತ್ತು ಆನ್ಸರ್ ಮಾಡದಲ್ಲೇ ಇರೋದೇನು ಅಂತ ಕೇಳಿದ್ರೆ, ನಾವೇನ್ ಹೇಳಿದ್ದು, ನಾನು ಅವತ್ತು ವಿಷಯ ಎತ್ತಿದ್ದೇನು, ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದಾರಲ್ಲ, ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಅಂತ. SIT ಗುಂಡಿ ತೆಗೆದಿದೆ, ಯಾವ್ದೋ ಬುರ್ಡೆ ಸಿಕ್ಕಿದೆ, ಅದು ವಾದ ಬೇರೆ. ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತರ ನಡೆದಿದೆ ಅನ್ನೋದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾವ ಷಡ್ಯಂತರ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಬೇಕಾಗಿತ್ತು. ನಾವ್ ಹೇಳೋದೇನು ಅಂತಂದ್ರೆ, ಒಬ್ಬ ಮುಸುಕುದಾರಿ ಅಲ್ಲ ಇದರ ಹಿಂದೆ 16 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. 116 ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಈ ಷಡ್ಯಂತರದ ವಿರುದ್ಧ ಏನ್ ಮಾಡಿದಿರಿ ನೀವು? ಯಾವ ಅಪಪ್ರಚಾರ ಮಾಡಿದ್ರ ಮೇಲೆ ತನಿಖೆ ತೆಗೆದುಕೊಂಡ್ರಿ? ಇದು ಮೊದಲನೇ ಸಂಗತಿ. ಎರಡನೇದು, ಯಾರ್ಯಾರು ಇದರ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ರು ಅಥವಾ ಇನ್ನೇನೋ ಹೇಳ್ತಾ ಇದ್ರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಏನಾದ್ರೂ ಈ SIT ನಲ್ಲಿ ತರ್ತಾ ಇದ್ದೀರಾ? ಅಥವಾ ಮುಸುಕುದಾರಿ ಹೇಳಿದ್ ಮಾತ್ರ SIT ನಲ್ಲಿ ತನಿಖೆನಾ? ಅಥವಾ ಯೂಟ್ಯೂಬ್ಗಳು ಏನೇನು ಚರ್ಚೆ ಮಾಡಿದೆ, ಇದರ ಹಿಂದೆ ಹಣಕಾಸಿನ ಯಾರು ಕೊಟ್ಟಿದ್ದಾರೆ, ಇದರ ಹಿಂದೆ ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿರುವಂತದ್ದು ಇವತ್ತಿನ ಅಗತ್ಯತೆ. ಮತ್ತು ನನಗೆ ಬಹಳ, ನಾನು ಅವತ್ತು ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಸತ್ಯ ಗೊತ್ತಾಗಬೇಕು, ನ್ಯಾಯ ಗೊತ್ತಾಗಬೇಕಿಂತನೂ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆರಚಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು. ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ. ಇಲ್ಲಿ ನ್ಯಾಯ, ಸರ್ಕಾರದ ಉದ್ದೇಶನೂ ಕೂಡ ಅದೇ. ಸರ್ಕಾರ ನಿಮಗೆ ರಾಜಕೀಯ ಲಾಭ ಬೇಕು, ನಿಜಾಂಶ ಸಭಾಧ್ಯಕ್ಷರೇ, ಇಲ್ಲಿ ಮಾನ್ಯ ಅಧ್ಯಕ್ಷರೇ, ನಾವಿದಕ್ಕೆ ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಮಾನ್ಯ ಸಭಾಧ್ಯಕ್ಷರ ನಾವೆಲ್ಲ ಸರ್ಕಾರ
ಈಗ ಹಿಂದೆ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರು. ಸರ್ಕಾರದ ಸುನೀಲ್ ಕುಮಾರ್ ಮಾನ್ಯ ಸಭಾಧ್ಯಕ್ಷರೇ ಸುನೀಲ್ ಕುಮಾರ್ ಆಯ್ತು ದಿನೇಶ್ ನಾನು ಸೆಕೆಂಡ್ ಮಾತಾಡ್ತಾರಲ್ಲ ಮಾನ್ಯ ಸಭಾಧ್ಯಕ್ಷರೇ ಮಂತ್ರಿ ಮಾತಾಡ್ತಾರೆ, ಮಾತಾಡ್ಲಿ ಬಾಲಕೃಷ್ಣ ಅವರೇ ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಆಯ್ತು ಸರ್ಕಾರ ಕೇಳಿದ್ರೆ ಒಂದ್ ಸೆಕೆಂಡ್. ಈಗ ಆ ಮಾತೇನಿಲ್ಲ, ಅದನ್ನು ಕಡ್ದಿಂದ ಹಿಂದೆ ತೆಗೀರಿ. ಯಾವ್ದು ಅದು ನೀವು ಸರ್ಕಾರ ಅಪಪ್ರಚಾರ ಅದೇನು ಸರ್ಕಾರ ಅಲ್ಲಿ ಹೇಗಾಗ್ತದೆ ಹೇಳಿಕ್ಕೆ ಆಗ್ತದೆ, ಅರ್ಥ ಬೇಕಲ್ಲ. ನಾನು ಹೇಳ್ತಾ ಇದ್ದೀನಿ, ಇದನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಸರ್ಕಾರನೇ ಕಾರಣ. ಸರ್ಕಾರನೇ ಕಾರಣ ಅಪಪ್ರಚಾರ ಮೊನ್ನೆ ಸಕಾರಾತ್ಮಕವಾದ ಚರ್ಚೆ ಆಗಿ ಉತ್ತಮ ಪರಸ್ಪರ ನೀವು ಆರೋಪ ಮಾಡಲಾಗ್ತದೆ. ಪರಸ್ಪರ ಆರೋಪ ಮಾಡಲಾಗ್ತದೆ. ಸಕಾರಾತ್ಮಕ ಚರ್ಚೆ ಆಗಲಿ, ಆರೋಪ ಮಾಡಿದ್ರೆ ಹೇಗೆ? ಮಾನ್ಯ ಅಧ್ಯಕ್ಷರೇ, SIT ರಚನೆ ಮಾಡಿ, ಸರ್ಕಾರ SIT ರಚನೆ ಮಾಡಿ ಮಾಡಿಲ್ಲ. ಇಡೀ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂತ ನೋಡಿ, ಆ ಗುಂಪಿನ ಜೊತೆಗೆ ಸರ್ಕಾರ ಇದೆ. ಜನ ರಸ್ತೆ ಇಡೀ ಕ್ಷೇತ್ರದ ಬಗ್ಗೆ ಹಿಂದೂ ಧಾರ್ಮಿಕ ಕ್ಷೇತ್ರದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.